ಸ್ನೇಹಿತರೆ ನಮಸ್ಕಾರ. ಹಲವಾರು ವರ್ಷಗಳ ಹಿಂದೆ ಕೃಷಿ ಚಟುವಟಿಕೆ ಮಾಡ್ತಿದ್ದ ಒಬ್ಬ ರೈತನಿಗೆ ಪ್ರತಿದಿನ ಒಂದು ಸರ್ಪ ಆತನ ಜೊತೆಯಲ್ಲಿ ಬಂದು ವಾಸ ಮಾಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಭಯಗೊಂಡ ಆತ ಪ್ರತಿದಿನ ತನ್ನ ತೋಟಕ್ಕೆ ಹೋಗುವ ಕಾಯಕವನ್ನೇ ನಿಲ್ಲಿಸಿದ್ದ. ಕಳೆದ 2 ದಿನ ಬಿಟ್ಟು ಪುನಃ ಹೋದಾಗ ಸರ್ಪ ಆತನೊಂದಿಗೆ ಸೇರಿತ್ತು. ಆ ರೈತನಿಗಿದ್ದ ಸಮಸ್ಯೆಯ ಬಗ್ಗೆ ಹಲವಾರು ದೇವಾಲಯಗಳಲ್ಲಿ ಪ್ರಶ್ನೆ ಮಾಡಲಾಗಿ ಶಿವನ ಕೃಪೆ ಆತನಿಗಿದೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆತನನ್ನು ಪೂಜಿಸಿ ಅಂತ ಹೇಳಿದ್ರು. ಆಗ ಒಂದು ಪುಟ್ಟ ಗುಡಿ ಕಟ್ಟಿ ಆ ದೇವಾಲಯವನ್ನು ಆ ಭೂಮಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ಬರ್ತಾ ಬರ್ತಾ ದಿನ ಕಳೆದಂತೆ ಆ ದೇವಾಲಯ ಆ ತೆಂಗಿನ ಗರಿಯ ಒಂದು ಗುಡಿಸಲಿನಿಂದ ನಂತರ ಬೃಹತ್ ಆಕಾರದ ದೇವಾಲಯವಾಗಿ ಬೆಳೆದು ನಿಂತಿದೆ. ಇದೇ ದೇವಾಲಯ ಅದು ಶಿವ ಗಂಗಾಧರೇಶ್ವರ ದೇವಾಲಯ. ಬಂಧುಗಳೇ, ಇಂದಿಗೂ ಕೂಡ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತಾ ಇರುವಂಥ ಈ ಭಗವಂತನನ್ನು ನೀವು ಕೂಡ ದರ್ಶನ ಮಾಡೋದಕ್ಕೆ ಈ ದಿನ ಅವಕಾಶ ಇದೆ. ಸಂಕ್ರಾಂತಿಯಂದು ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ಬಂದಂಥ ಭಕ್ತರಿಗೆ ಅನ್ನ ದಾಸೋಹದ ಜೊತೆಗೆ ಪ್ರಸಾದದ ವ್ಯವಸ್ಥೆ, ಸಮಸ್ಯೆಗಳನ್ನು ದೂರ ಮಾಡುವಂತಹ ಹಲವಾರು ವಿಶೇಷ ಕಾರ್ಯಕ್ರಮಗಳು ಇಲ್ಲಿವೆ. ಇದು ಎಷ್ಟು ಶಕ್ತಿ ಸ್ಥಳ ಅಂತ ಅಂದರೆ ಸಾವಿರಾರು ಜನ ಇಲ್ಲಿ ಒಳಿತು ಕಂಡಿದ್ದಾರೆ. ಹಲವಾರು ಕಷ್ಟಗಳನ್ನು ದೂರ ಮಾಡಿಕೊಂಡು ತಮ್ಮ ಬದುಕನ್ನು ಹಸನಾಗಿಸಿಕೊಂಡಿದ್ದಾರೆ. ಇಲ್ಲಿ ನಡೆಯುವಂಥ ಹಲವಾರು ಕೌತುಕಗಳು, ಪವಾಡಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಬಂಧುಗಳೇ, ನಾನು ನಿಮ್ಗಾಗಲೇ ತಿಳಿಸ್ದಂಗೆ ಆ ಕಷ್ಟಗಳನ್ನೆಲ್ಲ ದಾಟಿ ಬಂದು ಸಾವಿರಾರು ಜನಕ್ಕೆ ಈ ದಿನ ಒಂದು ಜ್ಞಾನದ ಮತ್ತು ಧರ್ಮದ ಸಂಕೇತವಾಗಿ ಇವರೇ ನೋಡಿ ಗಂಗಾಧರಯ್ಯ. ನೀವು ಹಿಂಬದಿಯಲ್ಲಿ ಕಾಣ್ಬೋದು, ಇಂದಿಗೂ ಕೂಡ ಆ ಹುತ್ತ ಅದೇ ರೀತಿ ಜೀವಂತವಾಗಿದೆ. ಇಲ್ಲಿ ಪ್ರತಿದಿನ ಸರ್ಪ ಸಂಚಾರ ಇದೆ ಅಂತ ತಿಳಿದವರು ಹೇಳಿದ್ದಾರೆ. ಈ ಬಗ್ಗೆ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮ್ಮ ತಂದೆ ಹೆಸರು ನಂಜುಂಡಯ್ಯ ಮಗ ನಾನು. ಹೀಗೆ ಇದೇ ತೋಟದಲ್ಲಿ ನಾವು ಕೃಷಿ ಭೂಮಿ ಮಾಡುವಾಗ ಬೇಸಾಯ ಮಾಡಿ ನಾವು ರಾತ್ರಿ ನಿದ್ದೆ ಸಮಯದಲ್ಲಿ ಮಲಗಿದಾಗ ಪಂಪೋಸ್ನಲ್ಲಿ ಆ ಬಾವಿಯಿಂದ ನಾಗಪ್ಪ ಬಂದು ತನ್ನ ತಲೆಯಡಿ ಮನಗಿ ನನಗೆ ದರ್ಶನ ಕೊಟ್ಟ ಮೇಲೆ ಮತ್ತೆ ನಮ್ಮ ತಂದೆಗೆ ಹೋಗಿ ನಾನು ತಿಳಿಸಿದ ಮೇಲೆ ನಮ್ಮ ತಂದೆ ಬಂದುಬಿಟ್ಟು ಅದಕ್ಕೆ ನಿನಗೆ ಎಲ್ಲರೂ ದಾರಿ ಹುಡ್ಕಪ್ಪ, ನೀನು ದಾರಿ ಕೊಡಪ್ಪ, ನಾನು ದಾರಿ ಅಂತ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವರು ಜೋಡಿಗೆಯಿಂದ ನಮಸ್ಕಾರ ಮಾಡಿ ಮುಂದೆ ನಾನು ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವರು ಇದು ಅಪ್ಪಣೆ ಕೊಟ್ಟರು. ಆಗ ಮತ್ತೆ ನಾಗಪ್ಪ ಅದನ್ನು ಮತ್ತೆ ಎಡೆಯೆತ್ತಿ ಎಲ್ಲರಿಗೂ ದರ್ಶನ ಕೊಟ್ಟು ಮತ್ತೆ ಜಲಕ್ಕೆ ಹೋಗಿದ್ದು ಮತ್ತೆ ದರ್ಶನ ಇಲ್ಲದಂತೆ ಮಾಯವಾಯಿತು. ನಮಗೆ ಕಷ್ಟ ಅನ್ನೋದ್ರಲ್ಲಿ ಬಂತು. ತಿರ್ಗಾ ಕಷ್ಟ ಅಂತ ಬಂದಾಗ ಇಲ್ಲಿ ಈ ಸ್ಥಾನದಲ್ಲಿ ತಂಗಡಿ ಮಳೆ, ರೋಜನ್ ಮಳೆಗೆ ಬೆಳೆದಿತ್ತು. ಆಗ ಈ ಬೇಸಾಯ ಮಾಡ್ತಿರುವಾಗ ಆಗ ನಮಗೆ ಕಷ್ಟ ಅಂತ ಬಂದಾಗ ಭಗವಂತನಿಗೆ ಏನೋ ನಾನು ಬಡಭಕ್ತಿಯಲ್ಲಿ ಒಂದು ಹೂವು ನೀರು ಹಾಕ್ಕೊಂಡು ಹೋಗ್ತಾಯಿದ್ದೆ. ಆಗ ಏನು ಮಾಡಿ ನನ್ನ ಕಷ್ಟ ಅಂತ ಬಂದಾಗ ಮತ್ತೆ ಸ್ವಾಮಿ ಪೂಜೆ ಮಾಡುವುದಕ್ಕೆ ಮನೆ ಹತ್ರ ಸ್ವಾಮಿ ಶನಿದೇವನ ಕಥೆ ಮಾಡುವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಅಪ್ಪ ಈಗಾದರೂ ಬಂದು ನನ್ನ ಬಡವ್ರ ಮನೆಗೆ ಕಷ್ಟ ಪರಿಹಾರ ಮಾಡ್ತೀನಿ ಇದಕ್ಕೋಸ್ಕರ ಆಗ ಭಗವಂತ ಬಂದು ಆಗ ನಮಗೆ ಮಹಿಮೆ ಕೊಟ್ಟು ಮಾತನಾಡಿ ಬಂದು ಭಕ್ತರನ್ನೆಲ್ಲ ಕಷ್ಟ ಹೊಡೆದು ಸಂತಾನ ಭಾಗ್ಯ ಮತ್ತು ಕಷ್ಟ ಭಾಗ್ಯ, ವ್ಯವಹಾರ ಭಾಗ್ಯ, ಶುಭ ಕಲ್ಯಾಣದ್ದು ಎಲ್ಲದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಸಾವಿರಾರು ಸಾಕ್ಷಿಗಳು ನಮ್ಮ ಮುಂದಿವೆ. ಯಾಕೆ ಅಂತ ಅಂದರೆ ಇಲ್ಲಿಗೆ ಬರುವಂಥ ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖಕರ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲೊಬ್ಬ ಭಕ್ತರಿದ್ದಾರೆ, ಅವರ ಸಮಸ್ಯೆ ಯಾವ ರೀತಿ ಬಗೆಹರಿತು ಅಂತ ಕೇಳ್ತಾ ಹೋಗೋಣ. ಈ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಹಿಂದೆ ಬಂದಿದ್ದೆ. ಅಂದರೆ ನಾನು ಒಂದು ವ್ಯವಹಾರ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೆ. ಅದರಿಂದ ಅಮ್ಮನವರ ಆಶೀರ್ವಾದದಿಂದ ಮತ್ತು ಶಿವಪ್ಪನವರ ಆಶೀರ್ವಾದದಿಂದ ನನ್ನ ವ್ಯವಹಾರ ತುಂಬ ಚೆನ್ನಾಗಿ ನಡೀತಿದೆ. ಈಗ ನಮ್ಮ ತಂದೆ ತಾಯಿಯವರು ಸುಮಾರು 24 ವರ್ಷದ ಹಿಂದೆ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಅಂದ್ಬಿಟ್ಟು ಸ್ವಾಮಿಯವರ ಮತ್ತು ಅಮ್ಮನವರ ಸನ್ನಿಧಾನದಲ್ಲಿ ಬಂದು ಕೇಳಿಕೊಂಡ್ರು. ಆವಾಗ ಸ್ವಾಮಿ ಮತ್ತು ಅಮ್ಮನವರು ಕೊಟ್ಟಂಥ ಮಾತಿನಂತೆ ನಾನು 24 ವರ್ಷದ ಹಿಂದೆ ಈ ಸ್ವಾಮಿ ಮತ್ತು ಅಮ್ಮನವರ ಆಶೀರ್ವಾದದಿಂದ ನಾನು ಜನನ ತೊಗೊಂಡಿದ್ದೀನಿ. ನನಗೆ ತುಂಬ ಹುಷಾರೇ ಇರಲಿಲ್ಲ, ಏನೋ ಒಂಥರ ಆಗ್ಬಿಟ್ಟಿತ್ತು. ಇಲ್ಲಿ ಬಂದು ನಡ್ಕೊಂಡು ಮರೆ ನೀರು ಹಾಕ್ಸ್ಕೊಂಡ್ಮೇಲೆ ನನಗೆಲ್ಲ ಒಳ್ಳೇದಾಯಿತು. ನಮ್ಮ ಮಕ್ಳ ಮರಿಗೆಲ್ಲ ಒಳ್ಳೇದಾಗ್ತಾಯಿದೆ. ಎಲ್ಲ ನನ್ನ ಮಗಳಿಗೂ ಮದುವೆ ಎಲ್ಲ ಸೆಟ್ ಮಾಡಿ ಕ್ಲೀನಾಗಿ ಇದು ಮಾಡಿಕೊಡ್ತು ಅಷ್ಟೇ. ಭಗವಂತ ಇನ್ನೊಂದು ಮಗು ಅಂದ್ಕೊಡ್ಬೇಕಷ್ಟೇ. ಕಪ್ಪ ಪುಣ್ಯಕ್ಷೇತ್ರ ಸನ್ನಿಧಾನದಲ್ಲಿ ಅಧಿದೇವತೆಯಾದ ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ಸನ್ನಿಧಾನವಾಗಿರುತ್ತದೆ. ಮತ್ತು ಪಕ್ಕದಲ್ಲಿ ಜಗನ್ಮಾತೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನವಿರುತ್ತದೆ. ಇದು ಸುಮಾರು 40 ವರ್ಷದ ಹಿಂದಿನ ಒಂದು ದೇವಾಲಯ ಇದ್ದು, ಮೊದಲು
ಒಂದು ಸೀಟಿನ ದೇವಾಲಯವಾಗಿದ್ದು ಅದು ತುಂಬ ಶಿಥಿಲವಾದಾಗ ಭಗವಂತನ ದೇವರಲ್ಲಿ ನಾವು ಕೇಳಿಕೊಂಡಾಗ ಒಂದು ಕಲ್ಲಿನ ದೇವಾಲಯ ಕಟ್ಟಲು ಅಪ್ಪಣೆಯಾಯಿತು. ಭಕ್ತರ ಸಹಕಾರದೊಂದಿಗೆ ಈ ಒಂದು ದೇವಾಲಯವನ್ನು ದೇವರ ಅನುಕೂಲದ ಸಹಾಯದಿಂದ, ಭಕ್ತರ ಸಹಾಯದಿಂದ ಈ ಒಂದು ಸನ್ನಿಧಾನವು ಒಂದು 3 ವರ್ಷದಲ್ಲಿ ಪೂರ್ಣಗೊಂಡು ಇಂದು ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಸ್ನೇಹಿತರೆ, ಈ ಕ್ಷೇತ್ರವನ್ನು ಕೋಡಿ ಬಸವೇಶ್ವರ ದೇವಾಲಯ ಅಥವಾ ಶಿವ ಗಂಗಾಧರೇಶ್ವರ ದೇವಾಲಯ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ಇದು ಸ್ಥಳ ಇರುವಂಥದ್ದು ಕುಣಿಗಲ್ ಪಟ್ಟಣದ ಜನತಾ ಕಾಲೋನಿ, ಅಂದರೆ ಮಾವಿನಕಟ್ಟೆ ಪಾಳ್ಯ ಜನತಾ ಕಾಲೋನಿ ಹೋಗುವಂಥ ರಸ್ತೆಯಲ್ಲಿದೆ. ಈ ದೇವಾಲಯದಲ್ಲಿ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಅಂದು ಪ್ರಾರಂಭವಾದ ಈ ದೇವಾಲಯ ಇಂದು ವಿಶೇಷವಾದ ತನ್ನದೇ ಆದ ಸಾವಿರಾರು ಭಕ್ತರನ್ನು ಹೊಂದಿದೆ. ಹಲವಾರು ಭಕ್ತರು ಪ್ರತಿದಿನ ನಿತ್ಯ ಇಲ್ಲಿ ನಡ್ಕೊಳ್ತಾರೆ. ವಿಶೇಷವಾಗಿ ಇಲ್ಲಿ ಬರೆಯುವ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಹಲವಾರು ಜನ ತಮ್ಮ ಕಷ್ಟಗಳನ್ನು ಆ ದೇವಿಯ ಬಳಿ ಹೇಳಿಕೊಂಡಾಗ ಆ ದೇವಿಯ ತನ್ನ ಬರವಣಿಗೆಯ ರೂಪದಲ್ಲಿ ಬರೆದು ಅವರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ನೀವು ಈಗ ದರ್ಶನ ಮಾಡ್ತಾ ಇರಬಹುದು ಆ ವಿಗ್ರಹವನ್ನೇ. ಬಂಧುಗಳೇ, ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಇಲ್ಲಿ ಬರ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ವಿಶೇಷ ದಿನಗಳಲ್ಲಿ ಇಲ್ಲಿ ದೇವರ ವಿಗ್ರಹದ ಮೂಲಕ ಬರವಣಿಗೆಯಲ್ಲಿ ಬರೆಸುವ ಕಾರ್ಯ ನಡೆಯುತ್ತೆ. ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ತಪಪುಣ್ಯ ಕ್ಷೇತ್ರಾಧಿಪತಿ ಬಂದು ಶಿವ ಗಂಗಾಧರೇಶ್ವರ ಮತ್ತು ತಾಯಿ ಪಾರ್ವತಿ ಅಮ್ಮನವರು. ಈ ಕ್ಷೇತ್ರಕ್ಕೆ ಶಕ್ತಿ ದೇವತೆ ಬಂದು ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಪ್ರತಿ ಅಮಾವಾಸ್ಯೆಯಲ್ಲೂ ಬಂದಂಥ ಭಕ್ತಾದಿಗಳಿಗೆ ಹೋಮ ಆಗಲಿ, ಪ್ರತಿಯೊಂದು ಪೂಜೆಗೂ ಮರೆ ನೀರಾಗಲಿ ಪ್ರತಿಯೊಂದು ಪೂಜೆ ಸಲ್ಲಿಸ್ತಾ ಬರ್ತೀವಿ. ಅಂದರೆ ಸಾಮೂಹಿಕ ಆಗಿ, ಅಂದರೆ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗಬೇಕು. ಒಬ್ರು ತಾವು ದುಡ್ಡಿರುತ್ತೆ, ಒಬ್ರು ತಾವು ದುಡ್ಡಿರಲ್ಲ, ಅದಕ್ಕೋಸ್ಕರ ಸಾಮೂಹಿಕ ಆಗಿ ನಡ್ಸ್ಕೊಂಬತ್ತೀವಿ. ಪ್ರತಿ ಶುಕ್ರವಾರ ಅಮ್ಮನವ್ರದ್ದು ಬಂದಂಥ ಭಕ್ತಾದಿಗಳು ನಾನಾ ವಿಧಿ ಊರಿಂದ ಬರ್ತಾರೆ. ಅಂಥವ್ರಿಗೆ ಅಮ್ಮನವ್ರ ಮೂಲಕ ಬರವಣಿಗೆ ಮೂಲಕ ಅವ್ರು ಬಂದಂಥ ಕಷ್ಟಗಳು ಅಮ್ಮನವರು ಬರೆದಿತ್ತು ಹೇಳ್ತಾರೆ. ಅವ್ರಿಗೆ ನಾವು ಸಲಹೆ ಕೊಡ್ತೀವಿ, ಈ ಥರ ಮಾಡಿ ಅಂತ. ಆಮೇಲೆ ಭಕ್ತಾದಿಗಳು ಕಷ್ಟ ಬಂದಾಗ ಈಗ ವಾಹನ ಕಂಟಕ ಇರ್ಬೋದು, ಶತ್ರು ಕಂಟಕ ಇರ್ಬೋದು, ಅಂಥವ್ರಿಗೆಲ್ಲ ಇಲ್ಲಿ ಮೃತ್ಯುಂಜಯ ಹೋಮ ಶಿವಗಂಗಾಧರೇಶ್ವರ ಬಾಣಲಿಂಗು ನರ್ಮದಾ ನದಿಯಲ್ಲಿ ಜನಿಸಿದಂಥ ಬಾಣಲಿಂಗು ಅದಿರೋದು. ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ತೀವಿ. ಅಂದರೆ ತಿಂಗಳಿಗೊಂದ್ಸತಿ, ಇಲ್ಲಾಂದರೆ 6 ತಿಂಗಳಿಗೊಂದ್ಸತಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಬಂದಂಥ ಭಕ್ತಾದಿಗಳು ಒಳ್ಳೇದಾಗಬೇಕು. ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಬೇಕು ಅನ್ನೋ ಇದರಿಂದ ಈ ಸೇವೆ ಮಾಡ್ತಾಯಿದ್ದೀವಿ. ಬಂಧುಗಳೇ, ನಿಮ್ಮ ಕಷ್ಟ ಏನೇ ಇರಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಯಾಕೆ ಅಂತ ಅಂದರೆ ದೈವ ಯಾವ ಕಡೆ ಇರುತ್ತೆ, ಎಲ್ಲಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಪ್ರತಿಯೊಂದು ಎಲ್ಲ ನಂಬಿಕೆ ಮೇಲೆ ನಡೆಯುವಂಥದ್ದು. ನಂಬಿದ ಭಕ್ತರನ್ನು ಕಾಪಾಡುವಂಥ ಶ್ರೀ ಕ್ಷೇತ್ರ ಕೋಡಿ ಬಸವೇಶ್ವರ ಸ್ವಾಮಿ ಹಾಗೂ ಶಿವ ಗಂಗಾಧರೇಶ್ವರ ಕ್ಷೇತ್ರ ಆಗಿದೆ. ನಿಮ್ಗೇನು ಒಳ್ಳೆಯದಾಗಿದೆ ಇಲ್ಲಿ? ನನ್ನ ಮಗ್ಳಿಗೆ ಹುಷಾರಿರಲಿಲ್ಲ, ಇಲ್ಲಿ ಬಂದಿದ್ವಿ, ನೀರು ಹಾಕ್ಸಿದ್ವಿ. ಅಮ್ಮನವ್ರು ಹೇಳ್ದಂಗೆ ಕಮ್ಮಿ ಆಗಿದೆ. ನನಗೆ ಒಳ್ಳೇದಾಗೈತಿ ಇಲ್ಲಿ ಬಂದ ಮೇಲೆ ದೇವಸ್ಥಾನಕ್ಕೆ. ಯಾವ ರೀತಿ ಒಳ್ಳೆಯದಾಗೈತೆ? ಏನೇ ಆಗಲಿ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಗಲಿ, ಯಾವುದ್ರಲ್ಲಿ ಆಗಲಿ, ಒಂದು ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಒಳ್ಳೇದಾಗೈತೆ. ನಂಬಿದ್ದೀರಾ? ನಂಬಿದ್ದೀವಿ. ಮನೇಲಿ ನಾವು ಬಡಿಸ್ತಾನೆ ಇದ್ದೋ, ಈಗೇನೋ ಊಟಕ್ಕೆಲ್ಲ ಕೊಟ್ಟೋಳೆ ಚೆನ್ನಾಗಿದ್ದೀವಿ. ಚೆನ್ನಾಗಿ ನಡೀತಾ ಐತಪ್ಪ ದೇವಸ್ಥಾನ. 35 ವರ್ಷದಿಂದ ಒಳ್ಳೆ ಇಂಪ್ರೂವ್ ಆಗೈತೆ. ಒಳ್ಳೆ ನಂಬಿಕೆ ದೇವರು ಎಲ್ಲ ಚೆನ್ನಾಗಿ ನಡೀತೈತೆ. ಯಾವ ಥರ ಒಳ್ಳೆಯದಾಗುತ್ತೆ? ಎಲ್ಲ ನಾವು ಬೇಡ್ಕೊಂಡಿದ್ದು, ನಾವು ಅರ್ಕೆ ಮಾಡ್ಕೊಂಡಿದ್ದು ಎಲ್ಲ ನಡೀತೈತೆ. ನಾವು ಅರ್ಕೆ ಮಾಡ್ಕೊಂಡಿದ್ದು ನಮ್ಮ ಮಗ ಹುಡ್ತಾ, ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ ಅಂದರೆ ನಾವು ಅರ್ಕೆ ಮಾಡ್ಕೊಂಡಿದ್ವಿ. ಆವಾಗ ಸಣ್ಣ ದೇವಸ್ಥಾನ ಇತ್ತು, ಈಗ ದೊಡ್ಡ ದೇವಸ್ಥಾನ ಆಗದೆ. ಆದರೂ ನಮಗೆ ನಾವು ವಾರ ಬಂದು ಪೂಜೆ ಮಾಡಿಸ್ಕೊತೀವಿ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ನೀವು ಕೂಡ ಈ ದೇವರ ಕೃಪೆಗೆ ಪಾತ್ರರಾಗಲು ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.